ಮಾದಿಗ ಸಮಾಜದವರಿಗೆ ಒಳಮೀಸಲಾತಿ ಕೊಡಬೇಕೆಂದು ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೆ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ಜಿಲ್ಲಾ ಸಮಿತಿ ವಿಜಯಪುರ ಮತ್ತು ಮಾದಿಗ ಸಮುದಾಯದ ಮುಖಂಡರು ಬೃಹತ್ ಪ್ರತಿಭಟನೆ ಹಾಗೂ ಮನವಿ. ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಈ ಒಳ ಮೀಸಲಾತಿಯನ್ನ ಆಯಾ ರಾಜ್ಯಗಳು ಜಾರಿ ಮಾಡಲಿಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತೇಳಿ ಹೇಳಿದ್ರು ಸಹಿತ ಇಲ್ಲಿನ ಒಂದು ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳಿಗೋಸ್ಕರ ಆ ಒಂದು ಒಳ ಮೀಸಲಾತಿ ಒಳಗ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿದೆ. ಆ ಒಂದು ಹಿನ್ನೆಲೆ ಒಳಗ ಆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೇವಲ ಕೆಲವೊಬ್ಬರಿಂದ ಇಡೀ ದಲಿತ ಸಮಾಜಕ್ಕೆ ಬಲಿಪಶು ಕೊಡಲಾರದೆ ಈ ನಾಳೆ ನಡೀತಕ್ಕಂಥ ಅಧಿವೇಶನದ 27ನೇ ತಾರೀಕಿಗೆ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ಒಳಗ ಏನು ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನು ಜಾರಿಯನ್ನು ಮಾಡಿದ್ರೆ ಈ ರಾಜ್ಯದ ಏನು ಹಿಂದುಳಿದ ನಾಯಕತೆ ನಾವು ಯಾರು ದೇವರಾಜ ಅರಸರನ್ನು ಕರಿತೇವೋ ಹಂಗ ಎರಡನೇ ನೀವು ದೇವರಾಜ ಅರಸು ಆತೀರಿ. ಆದ್ರೆ ಮಾತಿಗೆ ತಪ್ಪಿದ್ರಿ ಅಂದ್ರೆ ನೀವು ಅದಕ್ಕಿಂತ ಕನಿಷ್ಠ ಒಬ್ಬ ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬರುವಂತ ನಮ್ಮೆಲ್ಲರ ಒಂದು ಮಾದಿಗ ಸಮಾಜ ವಿವಿಧ ಸಂಘಟನೆಗಳ ಒಂದು ಕೂಗಿಗೆ ತಾವು ಒಗ್ಗಟ್ಟು ಈ ಒಂದು ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಒಂದು ವೇಳೆ ಈ ನಾಳೆ ನಡೀತಕ್ಕಂಥ 27ನೇ ತಾರೀಕು ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆಯೊಳಗ ಈ ಒಂದು ನಿರ್ಣಯವನ್ನು ತಗೊಳ್ಳದೇ ಇದ್ದಲ್ಲಿ ರಾಜ್ಯದ ತುಂಬ ಎಲ್ಲ ಉಗ್ರವಾದಂಥ ಹೋರಾಟವನ್ನು ನಮ್ಮ ದಲಿತ ಸಂಘಟನೆಗಳು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಈಗಾಗಲೇ ನಮ್ಮ ನಾಯಕರು ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಅನಾಹುತಕ್ಕೆ ಏನಾದರೂ ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರನೇ ಸಂಪೂರ್ಣವಾದಂಥ ಹೊಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದೊಳಗೆ ಹೇಳಿ ನನಗ ಸಹಿತ ಈ ಒಂದು ಸಂದರ್ಭದೊಳಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಸಮಾಜದ ಒಡನಾಡಿ ಬಂಧುಗಳಿಗೂ ಹಾಗೂ ನಮ್ಮ ಸಂಘದ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೂ ಹಾಗೂ ಈ ತಾಲೂಕು ಅಧ್ಯಕ್ಷರಿಗೂ ಮತ್ತೊಮ್ಮೆ ವಂದಿಸಿ ನಾನು ಒಂದೆರಡು ಮಾತುಗಳು ಈ ಒಂದು ಸಮಿತಿ ವಿಜಯಪುರ ಅಧ್ಯಕ್ಷರು ಶಂಕರ್ ಪೂಜಾರಿ, ತಾಲೂಕು ಅಧ್ಯಕ್ಷರು ಸುಭಾಷ್ ಗಾಯಕ್ವಾಡ, ಉಲ್ಲೇಖ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಮಾದಿಗ ಸಮುದಾಯದ ಮುಖಂಡರ ಮನವಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಮಾದಿಗರ ಬಹು ವರ್ಷಗಳ ಬೇಡಿಕೆಯಾದ ಒಳ ಮೀಸಲಾತಿಯನ್ನು ಶಾಸನಬದ್ಧವಾಗಿ ಜಾರಿಗೊಳಿಸಿದೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಒಳ ಮೀಸಲಾತಿಯನ್ನು ಮಾದಿಗರ ಜನಸಂಖ್ಯೆ ಹಾಗೂ ಹಿಂದುಳಿಕೆಯ ಆಧಾರದ ಮೇಲೆ ಎಲ್ಲ ಆಯೋಗಗಳ ಶಿಫಾರಸಿನಂತೆ ಮಾದಿಗರಿಗೆ 6% ಪ್ರಮಾಣದ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಕ್ಯಾಟಗರಿ 1 ಎಂದು ಘೋಷಣೆ ಮಾಡಿದೆ. ಮಾರ್ಚ್ 27, 2026 ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ 56,432 ಹುದ್ದೆಗಳನ್ನು ತುಂಬಲು ತೀರ್ಮಾನಿಸಿರುವುದು ಸ್ವಾಗತಾರ್ಹ. ಒಳ ಮೀಸಲಾತಿ ಜಾರಿಯಲ್ಲಿರುವಾಗ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀಡದೆ ಉದ್ಯೋಗವನ್ನು ತುಂಬಲು ಮುಂದಾಗಿರುವುದು ಶೋಷಿತ ಮಾದಿಗ ಸಮುದಾಯಕ್ಕೆ ಭರಿಸಲಾಗದ ಅನ್ಯಾಯವಾಗಿದೆ. ಆದುದರಿಂದ ಸರ್ಕಾರವೇ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿರುವಾಗ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರುವ 15% ಮೀಸಲಾತಿಯಲ್ಲಿ ಪ್ರಪೋರ್ಷನೇಟ್ ಆಗಿ ಹಂಚಿಕೆ ಮಾಡಿ ಮಾದಿಗರಿಗೆ 6%, ಉಳಿದವರಿಗೆ ನಿಮ್ಮ ಇಚ್ಛೆಯಂತೆ ಹಂಚಿಕೆ ಮಾಡಬೇಕು. ಒಳ ಮೀಸಲಾತಿ ಇಲ್ಲದೆ ತುಂಬುವ ನಿಲುವಿಗೆ ಬದ್ಧರಾಗದೆ ಈ ದಿನ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಹೇಳಬೇಕು ಮತ್ತು ನಮ್ಮ ಬೇಡಿಕೆಯನ್ನು ಬೆಂಬಲಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ. ಹೇಳಿದ್ದು ಸಾಕು, ಕೇಳಿದ್ದು ಸಾಕು. ಸುಪ್ರೀಂ ಕೋರ್ಟ್ ತೀರ್ಪನ್ನು ಗೌರವಿಸಿ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಗೌರವಿಸುವುದಾದರೆ ಕೂಡಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು.